ನಿಮ್ಮ ಕಿವಿಯನ್ನು ಸ್ವಲ್ಪ ಹತ್ತಿರಕ್ಕೆ ತನ್ನಿ. ನಾಳೆ ಜಲಿಯನ್ ವಾಲಾಬಾಗ್ನಲ್ಲಿ ಗಾಂಧೀಜಿಯವರ ಅನುಯಾಯಿಗಳು ಗುಪ್ತ ಸಭೆ ಸೇರಬೇಕೆಂದಿದ್ದಾರೆ. ನೀವು ಅವರಿಗೆ ತಕ್ಕ ಪಾಠವನ್ನು ಕಲಿಸಿ. ಇನ್ನು ಮುಂದೆ ಯಾರು ನಿಮ್ಮ ಎದುರಿಗೆ ತಲೆ ಎತ್ತಿ ನೋಡಕೂಡದು. ಎಲ್ಲಿವರೆಗೂ ನಿಮ್ಮಂತಹ ಡಾಗ್ ಫೋಲ್ಸ್ ನಮ್ಮ ಜೊತೆ ಇರ್ತಾರೋ ಅಲ್ಲಿವರೆಗೂ ಯಾವುದೇ ಭಾರತೀಯ ನಾಯಿ ನಮ್ಮ ಮುಂದೆ ತಲೆ ಎತ್ತಿ ನೋಡಲು ಸಾಧ್ಯವಿಲ್ಲ. ನಾನು ನಾಳೆ ಅವರಿಗೆ ಎಂತ ಕೊಡ್ತೇನೆಂದರೆ ಅವರು ಅದನ್ನು ಊಹಿಸಿರಬಾರದು. ಸರಿ, ನೀನೀಗ ಹೋಗು, ಮತ್ತೆ ಸುದ್ದಿದ್ದರೆ ಬಾ. ನಾನಿನ್ನು ಹೊರಡುತ್ತೇನೆ ಧ್ವನಿಗಳೇ. ನಮಸ್ತೆ. ಸಿಪಾಯಿಗಳೇ, Yes, sir. tomorrow you all gather in Jallianwala Bagh. Yes, sir. Disperse. ದೇಶಭಕ್ತರು ಒಬ್ಬೊಬ್ಬರಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಬಂದು ಸೇರಲು ಶುರು ಮಾಡಿದರು. ತರುಣರು, ಹಿರಿಯರು, ಮಹಿಳೆಯರು ಎನ್ನದೆ ಎಲ್ಲರೂ ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧರಿದ್ದರು. बोलो भारत माता की, बोलो भारत माता की. ವಂದೇ ವಂದೇ. ನನ್ನ ಪ್ರೀತಿಯ ಸಹೋದರಿ, ತಾಯಂದಿರೇ, ಯುವಕರೇ, ಇಂದು ನಾವು ಗಾಂಧೀಜಿಯವರ ಅನುಯಾಯಿತ ಇಲ್ಲಿ ಸೇರಿದ್ದೇವೆ. ನಾನು ರಾಮಸೇವರ ಹತ್ತಿರ ಮನವಿ ಮಾಡುತ್ತಿದ್ದೇನೆ. ಅವರು ಗಾಂಧೀಜಿಯವರ ಸಂದೇಶವನ್ನು ನಮಗೆಲ್ಲರಿಗೂ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. बोलो भारत माता की, बोलो भारत माता की. ನನ್ನ ಪ್ರೀತಿಯ ಭಾರತೀಯ ನಿವಾಸಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಬ್ರಿಟಿಷರು ತಮ್ಮ ದಮನಕಾರಿ ಕಾಯ್ದೆ ಅನುಸಾರವಾಗಿ ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಇದನ್ನು ವಿವರಿಸುತ್ತಿದ್ದ ನಮ್ಮ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾದ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅವರನ್ನು ಬ್ರಿಟಿಷರು ಬಂಧಿಸಿದ್ದಾರೆ. ಇವರಿಗೆ ಕಾಲಾಪಾನಿ ಸಜೆಗೆ ಆಶಯ ಮಾಡಿದ್ದಾರೆ. ಆದ್ದರಿಂದ ಗಾಂಧೀಜಿಯವರ ಆಶಯದಂತೆ ನಾವು ಈ ಕಾಯ್ದೆಯ ವಿರುದ್ಧ ಇಡೀ ದೇಶದಲ್ಲಿ ಆಂದೋಲನ ಮಾಡಬೇಕು. बोलो भारत माता की, बोलो भारत माता की. वंदे वंदे. इंसानियत का शर्मसार मैं कैसे दोहराऊं वो किस्सा आज, वो हजारों जाने हुई वतन के कर्जदार, उन मासूमों को मारकर तुमने दिया कायरता का प्रमाण. मैं कैसे भूल जाऊं वो दिन आज, मैं कैसे भूल जाऊं वो दिन आज.
ನಡೆದ ಈ ಜಲಿಯನ್ ವಾಲಾಬಾಗ್ ಘಟನೆಯಲ್ಲಿ ಬ್ರಿಟಿಷರು ಅದೆಷ್ಟೋ ತಾಯಂದಿರ ಮಾರಣಹೋಮ ಮಾಡಿ ಅವರ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದರು. ಅದೆಷ್ಟೋ ಮುಗ್ಧ ಮಕ್ಕಳು ತಮ್ಮ ತಂದೆ ತಾಯಿ ಸಹೋದರರ ಬದುಕಿಗೆ ಕಾಯುತ್ತಲೇ